ಈ ಮಹಾಪುರಾಣ ನಡೆದು 54ನೇ ವರ್ಷದ ಜಾತ್ರೆ ಇದು. 54 ವರ್ಷದಿಂದಲೂ ಕೂಡ ಬೇರೆ ಪುರಾಣ ಅಲ್ಲ, ಅದು ಶರಣಬಸವೇಶ್ವರ ಪುರಾಣನ ಕೇಳೋದು. ಬಹಳ ಭಯಭಕ್ತಿಯಿಂದ ತಾವೆಲ್ಲ ಶರಣರ ಪುರಾಣವನ್ನು ಕೇಳ್ತಾ ಬರ್ತಾ ಇದ್ದೇವೆ. ಶರಣಬಸವೇಶ್ವರರು ಶಿವನ ಅಪ್ಪಣೆಯಂತೆ ಶಿವನ ವಾಹನ ನಂದೀಶ್ವರನೇ ಈ ಧರೆಯೊಳಗ ದಾಸೋಮೂರ್ತಿ ಶರಣನಾಗಿ ಅವತಾರವೆತ್ತಿ ಬಂದು ಅರಳಗುಂಡಿಗೆಯೊಳಗ ಜನ್ಮವನ್ನ ತಾಳಿ ಮಡದಿ ಮಕ್ಕಳೊಂದಿಗೆ ಸಂಸಾರವನ್ನ ಸಾಗಿಸುವಂತ ಪ್ರಸಂಗದಲ್ಲಿ ಜಗದೊಡೆಯನಾಗಿರುವಂತ ಪರಮಾತ್ಮ ಅವರ ಸ್ವಪ್ನದೊಳಗ ಪ್ರತ್ಯಕ್ಷನಾದ. ಶರಣರ ಕನಸಿನೊಳಗ ಭಗವಂತ ಪ್ರತ್ಯಕ್ಷ ಆಗಿ ನಿನ್ನೆ ಕೇಳಿವಿ. ನಿನ್ನಿದು ತಮಗ ಸ್ವಲ್ಪ ಸಿಂಹಾವಲೋಕನ, ಅದನ್ನ ಹೇಳಿದಾಗ ತಮಗ ಅರ್ಥ ಆಗ್ತದೆ. ಶರಣಬಸವೇಶ್ವರರ ಸ್ವಪ್ನದೊಳಗ ಭಗವಂತ ಪ್ರತ್ಯಕ್ಷನಾಗಿ ಹೇಳಿದನಂತ, ಶರಣ ನೀನು ಬರೇ ಅರಳಗುಂಡಿಗೆಯನ್ನು ಬೆಳಗಾಕ ಬಂದವಲ್ಲಪ್ಪ, ನಿನ್ನಿಂದ ಅನಂತ ಕಾರ್ಯಗಳಾಗಬೇಕಾಗ್ಯದ ಜಗತ್ತಿನಲ್ಲಿ. ನರ ಹರನಾಗಬೇಕು, ಮಾನವ ಮಹಾದೇವನಾಗಬೇಕು, ಜೀವ ಶಿವನಾಗಬೇಕು. ಯಾಕಂದ್ರೆ ಪಾಮರರೆಲ್ಲ ನಿನ್ನಿಂದ ಪಾವನರಾಗಬೇಕಾಗ್ಯದ ಶರಣ. ಆದ್ದರಿಂದ ನಾಳೆ ಬೆಳಗಾಗುವುದರೊಳಗಾಗಿ ನಿನ್ನ ಮಡದಿ ನಿನ್ನ ಮಗನಾದ ಗುರುಲಿಂಗ ಜಂಗಮರು ಈರ್ವರು ಏಕಕಾಲಕ್ಕ ನನ್ನ ಪಾದವನ್ನು ಸೇರುವರು. ಮಡದಿ ಮಕ್ಕಳು ಅನ್ನುವಂತ ಈ ಸಂಸಾರದ ಬಳ್ಳಿ ನಿನಗ ಕಾಲ್ ತೊಡಕಾಗಿದೆ ಮಗನೇ. ಆದ್ದರಿಂದ ನಾಳೆ ಅವರು ನನ್ನ ಪಾದವನ್ನು ಸೇರ್ತಾರ. ಸಂಸಾರದ ಗೊಡವೆಯನ್ನು ಬಿಟ್ಟು ನೀನು ಕುಟುಂಬಿಯಾಗದೆ ವಿಶ್ವ ಕುಟುಂಬಿಯಾಗಿ ಅರಳಗುಂಡಿಗೆಯನ್ನು ತೊರೆದು ಲೋಕ ಸಂಚಾರಾರ್ಥವಾಗಿ ಅಪ್ಪ ಬಸವಣ್ಣನ ಪುಣ್ಯಕ್ಷೇತ್ರ ಕಲ್ಯಾಣಕ್ಕ ನಿನ್ನ ಪ್ರಯಾಣ ಬೆಳೆಸಬೇಕು ಅಂತ ಭಗವಂತನ ಅಪ್ಪಣೆ ಆಗ್ತದ ಶರಣರಿಗೆ. ನೋಡ್ರಿ, ಸ್ವಪ್ನದೊಳಗ ಜಗದೊಡೆಯನಾಗಿರುವಂತ ಪರಮಾತ್ಮನ ಅಪ್ಪಣೆಯಾದಾಗ ಶರಣರಂತಾರ ತೇನವಿನ ತೃಣಮಪಿ ನ ಚಲತಿ. ಏ ಭಗವಂತ, ನಿನ್ನ ಅಪ್ಪಣೆ ಇಲ್ಲದೆ ಜಗತ್ತಿನೊಳಗ ಯಾವ ಕಾರ್ಯವೂ ಕೂಡ ನಡೆಯುವುದಿಲ್ಲ. ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಗೊಂಬೆಯಂತೆ ಆಡಿದೆನಯ್ಯ ನೀ ಆಡಿಸಿದಂತೆ, ನುಡಿದೆನಯ್ಯ ನೀ ನುಡಿಸಿದಂತೆ, ಜಗದ ಯಂತ್ರ ವಾಹಕ ನೀನು ಶ್ರೀ ಚನ್ನಮಲ್ಲಿಕಾರ್ಜುನ ಅಂತಳಕ್ಕ ಮಾದೇವಿ. ಯಪ್ಪ, ನೀನು ಸೂತ್ರಧಾರಿಯದೀಯ, ನಾವೆಲ್ಲ ಪಾತ್ರಧಾರಿಗಳದೀವಿ. ನೀನು ಆಡಿಸಿದಂತೆ ಆಡುವ, ಯಾಕಂದ್ರೆ ಈ ಪಾತ್ರಧಾರಿಗಳು ಆಯ್ತು ಅಂತೇಳಿದು ಶರಣಬಸವೇಶ್ವರರು ಬೆಳಗಿನ ಜಾವ ಎದ್ದು ನೋಡ್ತಾರ. ಮಡದಿ ಮಕ್ಕಳು ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ತೊಟ್ಟಿಲೊಳಗ ಮಗು ಆಡ್ತಿರ್ತದೆ. ಏಕಕಾಲಕ್ಕೆ ಏನಾಯ್ತೋ ಗೊತ್ತಿಲ್ಲ. ಮಗು ಕಣ್ಣು ಬೆಳ್ಳಗ ಮಾಡಿ ತಾಯಿಯ ಎದೆಯಮೃತವನ್ನ ಕುಡಿಯುವ ಪ್ರಸಂಗದಲ್ಲಿ ಮಗು ಗುರುಲಿಂಗ ಜಂಗಮ ಮಡದಿ ಮಹಾದೇವಿ ಈರುವರು ಏಕಕಾಲಕ್ಕೆ ಶಿವನ ಪಾದವನ್ನು ಸೇರ್ತಾರೆ. ಇಹದ ಯಾತ್ರೆಯನ್ನು ಮುಗಿಸ್ತಾರೆ. ಯಾಕಂದ್ರೆ ಬಾಪು ವಿಧಿಯೇ ನಿನಗೆ ಬಲ್ಲಿದವರಾರು, ರೂಪುಗೆಡಿಸಿದೆ ಮಹಾತ್ಮ ಮಹಿಮರನ್ನ ಅಂತ ಹೇಳ್ತಾರೆ. ವಿಧಿ ಎಲ್ಲರ ಬದುಕಿನೊಳಗೂ ಕೂಡ ಆಟ ಆಡ್ಯದಂತ. ಅಂತ ಸಂತ ಮಹಾಂತ ಶಿವಯೋಗಿಗಳಿಗೆ ಬಿಟ್ಟಿಲ್ಲ. ಆದ್ದರಿಂದ ಶರಣರಂದರು, ಆಯ್ತು ಮಡದಿ ಮಕ್ಕಳು ಏಕಕಾಲಕ್ಕೆ ಲಿಂಗದೊಳಗ ಬೆರೆತ ಮೇಲೆ, ಲಿಂಗೈಕ್ಯವಾದ ಮೇಲೆ, ಇಹದ ಯಾತ್ರೆಯನ್ನು ಮುಗಿಸಿದ ಮೇಲೆ ಅರಳಗುಂಡಿಗೆಯ ಜನರೆಲ್ಲರೂ ಬಂದು ದುಃಖಿತರಾಗ್ತಾರೆ, ಅಳುತ್ತಾರೆ. ಸಹಜದ. ಅದಕ್ಕ ಶರಣರಂದ್ರು, ಸತ್ತವರಿಗಾಗಿ ಅಳುವವರು ನೀವು ಇಳೆಯೊಳಗೆ ಮತ್ತೆ ಉಳಿಯುವರೇ ಅಂತ ಕೇಳ್ತಾರೆ. ಎಲ್ಲರೂ ಒಂದು ದಿವಸ ಹೋಗಲೇಬೇಕಾಗ್ತದಪ್ಪ, ಯಾರು ದುಃಖಿತರಾಗಬೇಡ್ರಿ ಅಂತ ತಿಳಿದು ಅವರ ಕ್ರಿಯಾ ಸಮಾಧಿಯನ್ನು ಅರಳಗುಂಡಿಗೆ ಒಳಗೆ ಮುಗಿಸಿ ಶರಣಬಸವೇಶ್ವರರು ಅರಳಗುಂಡಿಗೆಯನ್ನು ತೊರೆದು ಹೋಗುವಾಗ ಜನರು ದುಃಖಿತರಾಗಿ, ಶರಣ ತಾಯಿಯನ್ನು ಕಳೆದುಕೊಂಡೇ ನಾವು ದುಃಖಿತರಾಗೇವೆ, ಮತ್ತು ಅಮ್ಮನನ್ನು ಕಳ್ಕೊಂಡ ಮೇಲೆ ನೀವು ಕೂಡ ಅರಳಗುಂಡಿಗೆಯನ್ನು ಬಿಡುತ್ತೀರಿ ಅಂದರೆ ಗಾಯದ ಮೇಲೆ ಬರೆ ಎಳೆದಂಗ ಆಗ್ತಾ ಇದೆ ಅಂತ. ಆದ್ರೂ ಕೂಡ ಶಿವನಪ್ಪಣೆಯದೆ ನಾವು ಬರುತ್ತೀವಿ ಅಂತ ತಿಳಿದು ಶರಣಬಸವೇಶ್ವರರು ಭಕ್ತ ಸಮೂಹಕ್ಕ ಆಶೀರ್ವಾದವನ್ನು ಮಾಡಿ ಶಿವನು ಏನು ಸ್ವಪ್ನದೊಳಗ
ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟು ಏನು ಹೇಳಿದಾನಲ್ಲ, ಆ ಅಪ್ಪಣೆಗನುಗುಣವಾಗಿ ಶರಣರು ಲೋಕ ಸಂಚಾರಾರ್ಥವಾಗಿ ಹೊರಡುತ್ತಾರೆ. ಯಾಕಂದ್ರೆ ಅವರ ಕನಸಿನೊಳಗ ಜಗದೊಡೆಯನಾಗಿರುವಂತ ಪರಮಾತ್ಮನೇ ಪ್ರತ್ಯಕ್ಷ ದರ್ಶನ ಕೊಟ್ಟನಂತ. ಮತ್ತು ನಿಮ್ಮ ಕನಸಿನೊಳಗೆ ದೇವರು ಬಂದದ್ದು ನೋಡಿರೇ ನೀವು? ಒಬ್ಬರು ಕನಸಿನೊಳಗೆ ದೇವರೇ ಬರೋದಿಲ್ಲ, ಯಾಕಂದ್ರೆ ದೇವನೇ ಬರಾಕತ್ತಾವ. ಯಾಕೆ ದೇವು ಬರ್ತಾವ ಅಂದ್ರ, ಈ ಮಲಗೋ ಮುಂದಾಗ ಶಿವ ಶರಣಬಸವೇಶ, ಸಿದ್ಧಲಿಂಗೇಶ, ಅಮೋಘ ಸಿದ್ದೇಶ ಅಂತ ತಿಳಿದು ದೇವರ ನಾಮಸ್ಮರಣೆ ಮಾಡಿ ಮಲ್ಕೊಂಡ್ರೆ ಕನಸಿನೊಳಗೆ ದೇವರು ಬರ್ತಾನಂತ. ನಾವು ಮಲಗೋ ಮುಂದಾಗ ಮೊಬೈಲ್ ನೋಡೋದು, ಟಿವಿ ನೋಡೋದು ಬಹಳ ಜನ ಹಿಂದಿನ ಕಾಲದೊಳಗಿತ್ತು. ಆಯಿ ಮುತ್ತಿದವರೆಲ್ಲ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಒಳ್ಳೊಳ್ಳೆ ಕಥೆಗಳನ್ನು, ಶರಣರ ಸತ್ಕಥೆಗಳನ್ನು ಹೇಳಿ ಮಲಗಿಸ್ತಿದ್ರಂತ. ಆ ಕಾಲ ಹೋತು. ಮುಂದೊಂದು ಕಾಲ ಬಂತು. ಯಾವುದು ಅಂದ್ರೆ ಡೈರಿ ಬರೆದು ಮಲಗುವ ಕಾಲ. ಅಂದ್ರೆ ಬೆಳಗಿನಿಂದ ಸಂಜಿತ ನಾವು ಏನೇನು ಚಟುವಟಿಕೆ ಮಾಡಿದ್ದ, ಆ ಕ್ರಿಯೆ ಮಾಡ್ತಿದ್ದ, ಅದನ್ನೆಲ್ಲ ನೋಟ್ ಬುಕ್ಕಿನೊಳಗೆ ಬರೆದು ಮಲ್ಕೋತಿದ್ರು. ಮುಂಜಾನೆ ಎದ್ದೆ, ಒಂದು ಬಗೋಣ ಉಪ್ಪಿಟ್ಟು ತಿಂದೆ, ಮಧ್ಯಾಹ್ನ ರೊಟ್ಟಿ ಉಂಡೆ, ಅಲ್ಲಿಗೋದೆ ಇಲ್ಲಿಗೋದೆ ಅಂತ ಡೈರಿ ಬರೆದು ಮಲಗ್ತಿದ್ರು. ಅದನ್ನು ಹೋತು. ಈಗ ಹೆಂಗಾಗ್ಯದ ಅಂದ್ರೆ ರಾತ್ರಿ 10 ಗಂಟೆ ತನಕ ಭಾಳ ಜನ ಮಲ್ಕೊಳ್ಳೋದಿಲ್ಲ. ಯಾಕಂದ್ರೆ 10 ಗಂಟೆ ಟಿವಿ ಒಳಗ ಮೊಬೈಲ್ದೊಳಗ ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ನೋಡಿ ಹೆಣ ನೋಡಿ ನೀವು ಮಲ್ಕೊಂಡ್ರಿ ಅಂದ್ರೆ, ಅದಕ್ಕೊಬ್ಬ ಕವಿ ಅಂತಾನ, ಟಿವಿ ಒಳಗ 2 ಹೆಣ ಬಿದ್ದ ಮೇಲೆ ಈ ಹೆಣಗಳು ಹಾಸಿಗೆ ಮೇಲೆ ಬೀಳ್ತಾವಂತ. ಅವ ಹಾಸ್ಯದೊಳಗೆ ಬರೆದಿದ್ದ. ಯಾಕೆ ಅಂದ್ರ ಯದ್ ಭಾವಂ ತದ್ ಭವತಿ ಅಂತ. ನಮ್ಮ ಭಾವನೆಗಳು ಏನಿರ್ತವ, ಭಾವನೆಗನುಗುಣವಾಗಿ ಭಗವಂತನ ಕೃಪೆ ಆಗ್ತದಂತ. ಆದ್ದರಿಂದ ಶರಣರ ಸ್ವಪ್ನದೊಳಗ ಪರಮಾತ್ಮ ಪ್ರತ್ಯಕ್ಷ ಆಗ್ಯಾನ. ಬಹಳ ಜನ ಕನಸು ಹೆಂಗ್ ಕಾಣ್ತಿರ್ತಾರ ಅಂದ್ರೆ, ಈ ಯಾರೋ ಶಾಲೆಯೊಳಗೊಬ್ಬ ಪಿವ್ನ ಕುರ್ಚಿ ಮೇಲೆ ಕೂತು ಒಂದು ಪೇಪರ್ ಓದ್ತಿದ್ದ. ಆ ಓದ ಒಳಗ ಪೇಪರ್ದೊಳಗ ಬರೆದಿದ್ರು, ಇಂಥವ್ರು ಮುಖ್ಯಮಂತ್ರಿಗಳಾದರು, ಇಂಥವ್ರು ಶಾಸಕರಾದರು, ಇಂಥ ದಿನಚರಿ ಅದರೊಳಗೆಲ್ಲ ಬರೆದಿರ್ತಾರ. ಅದನ್ನ ಓದ್ಕೊಂತ ಪಿವ್ನಗ ಕುರ್ಚಿ ಮ್ಯಾಲ ನಿದ್ದೆ ಹತ್ತದಾಗ ಕನಸು ಬಿತ್ತಂತ. ಅವನಿಗೆ ಏನು ಕನಸು ಬಿತ್ತು ಅಂದ್ರ, ಆ ಕನಸಿನೊಳಗೆ CM ಆದನಂತ. ನಿಮ್ಗೆ ಗೊತ್ತೈತಿಲ್ರಿ, ಕನಸಿನೊಳಗೆ CM ಅಂದ್ರೆ ಕನಸಿನೊಳಗೆ ಮುಖ್ಯಮಂತ್ರಿ ಆದನು, ಸಿದ್ದರಾಮಯ್ಯನವ್ರು ಆದನ್. ಆವಾಗ CM ಆಗಿ ಕುರ್ಚಿ ಮೇಲೆ ಕೂತಂಗಾಗ್ಯದ. ಎದರ ಕನಸಿನೊಳಗೆ ಜನರೆಲ್ಲ ಬರಾಕತ್ರು, ಮುಖ್ಯಮಂತ್ರಿಗಳಿಗೆ ಅಪ್ಲಿಕೇಶನ್ ಕೊಡಾಕತ್ರು. ಊರೊಳಗೆ ಏನು ಸಮಸ್ಯೆ ಇದೆ ಅದೆಲ್ಲ ಹೇಳಕತ್ರು. ಒಬ್ಬ ಬಂದ, ತೋಳಯ್ಯ ಸ್ವಾಮಿ ನಂದೊಂದು ಅಪ್ಲಿಕೇಶನ್. ನಿಂದೇನಯ್ಯ ಸಮಾಚಾರ, ಊರಿದೆ ದಾರಿ ಇಲ್ಲ ಅಂದ, ಆಯ್ತು ಮಾಡ್ಸೋಣ ಅಂದ. ಮತ್ತೊಬ್ಬ ಬಂದ, ತಗೊಳಯ್ಯ ಸ್ವಾಮಿ ನಂದೊಂದು ಅಪ್ಲಿಕೇಶನ್. ನಿಂದನಯ್ಯ ಸಮಾಚಾರ, ಊರಿದೆ ದಾರಿ ಇದೆ ಬಸ್ ಇಲ್ಲ ಅಂದ, ಆಯ್ತು ಮಾಡ್ಸೋಣ ಅಂದ. ಮತ್ತೊಬ್ಬ ಬಂದ, ತಗೊಳಯ್ಯ ಸ್ವಾಮಿ ನಂದೊಂದು ಅಪ್ಲಿಕೇಶನ್. ನಿಂದನಯ್ಯ ಸಮಾಚಾರ, ಊರಿದೆ ದಾರಿ ಇದೆ ಬಸ್ ಇದೆ ಕರೆಂಟ್ ಇಲ್ಲ ಅಂದ, ಆಯ್ತು ಮಾಡ್ಸೋಣ ಅಂದ. ಮತ್ತೊಬ್ಬ ಬಂದ, ತಗೊಳಯ್ಯ ಸ್ವಾಮಿ ನಂದೊಂದು ಅಪ್ಲಿಕೇಶನ್. ನಿಂದನಯ್ಯ ಸಮಾಚಾರ, ಊರಿದೆ ದಾರಿ ಇದೆ ಬಸ್ ಇದೆ ಕರೆಂಟ್ ಇದೆ ಪೋಸ್ಟ್ ಆಫೀಸ್ ಇಲ್ಲ ಅಂದ, ಆಯ್ತು ಮಾಡ್ಸೋಣ ಅಂದ. ಮತ್ತೊಬ್ಬ ಬಂದ, ತಗೊಳಯ್ಯ ಸ್ವಾಮಿ ನಂದೊಂದು ಅಪ್ಲಿಕೇಶನ್. ನಿಂದನಯ್ಯ ಸಮಾಚಾರ, ಊರಿದೆ ದಾರಿ ಇದೆ ಬಸ್ ಇದೆ ಕರೆಂಟ್ ಇದೆ ಪೋಸ್ಟ್ ಆಫೀಸ್ ಇದೆ, ಹೆರಿಗೆ ಆಸ್ಪತ್ರೆ ಇಲ್ಲ ಅಂದ, ಆಯ್ತು ಮಾಡ್ಸೋಣ ಅಂದ. ಗೆಜೆಟ್ ಪಾಸ್ ಮಾಡ್ಬೇಕಲ್ಲ, ಸಹಿ ಮಾಡಿ ಎಲ್ಲವೂ ಪಾಸ್ ಮಾಡ್ಬೇಕಂತ ತಿಳಿದು ಹಿಂಗ ಪೆನ್ ತಗೊಳಕ್ ಹಿಂಗ್ ಕೈ ಹಾಕದ, ಮೂಲೆ ಕಸಬಾರಿಗೆ ಸಿಕ್ತಂತ. ಎಚ್ಚರಾಗಿ ಬಿಡುತ್ತ ಅವನಿಗೆಪ್ಪ, ನಾ ಏನೋ CM ಆಗಿಲ್ಲ, ನಾ ಪ್ಯೂನೇ ಅದೀನಿ. ಕನಸು ಹೆಂಗಿರಬೇಕು ಕನಸು ಅಂದ್ರ, ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ ಕಂಡೇನವ್ವ. ಅಕ್ಕ ಮಾದೇವಿ ಕನಸು ಕಾಣ್ತಾಳೆ. ಅಕ್ಕಿ ಅಡಕಿ ತೆಂಗಿನಕಾಯಿ